ವಿಶ್ವಪ್ರಿಯ ತೀರ್ಥ ಸ್ವಾಮಿಗಳು ವೋಟಿಂಗ್ ಮಾಡಿದ್ದಾರೆ. ಭಾರತ ಸದೃಢವಾಗಿರೋದಕ್ಕೆ ಮತದಾನ ಮಾಡಲೇಬೇಕು, ಗೋದಾನ ಮಾಡು ಭೂದಾನ ಮಾಡು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದಮಾರು ವಿಶ್ವಪ್ರಿಯ ತೀರ್ಥ ಸ್ವಾಮಿ ವೋಟಿಂಗ್ ಮಾಡಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಸದೃಢವಾಗಿರೋದಕ್ಕೆ ಮತದಾನ ಮಾಡಲೇಬೇಕು, ಎಲ್ಲರೂ ಕೂಡ ಮತದಾನ ಮಾಡಿ, ಗೋದಾನ ಭೂದಾನ ಮಾಡು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಮತದಾನ ಕೂಡ ಬಹಳ ಪ್ರಮುಖವಾಗಿದೆ. ಮನುಷ್ಯ ಜಾಡ್ಯ ಬಿಡಬೇಕು, ಆಲಸ್ಯವನ್ನ ಬಿಡಬೇಕು, ಮತದಾನವನ್ನ ಮಾಡಬೇಕು. ಇದು ಶ್ರೀಗಳು ಕೊಟ್ಟಂತಹ ಕರೆ. ಇದು ನಿಜವ ಅಂದರೆ ಜಾಡ್ಯ ಬಿಡಬೇಕು ನಮ್ಮ ಜನ. ಅವರಿಗೆ ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೂ ಕೂಡ ನನ್ನ ಮನೆಗೆ ಬಿದ್ದದ್ದಲ್ಲ ಅಂತ ಹೀಗೆ ಭಾವಿಸ್ತಾರೆ. ಆದರೆ ಅದೇ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಅಂತ ನಮ್ಮ ಯುವಕರಿಗೆ ವಿಶೇಷವಾಗಿ ಅದು ತಲೆಗೆ ಬರಬೇಕು. ಆದ್ದರಿಂದ ಅವರು ಈಗಿಂದೀಗ ಅವರು ಜಾಗೃತರಾಗಬೇಕು. ಸಾಯಂಕಾಲದ ಒಳಗೆ ಎಷ್ಟು ಒಬ್ಬ ಹಿಂದೂ ಅಂತ ಯಾರಿದ್ದಾನೆ ಅವ ವೋಟ್ ಮಾಡಬೇಕು. ಈ ನೆಲದಲ್ಲಿ ತಾನೇನು ಹುಟ್ಟಿದ್ದಾನೆ, ಈ ನೆಲದ ಗಾಳಿ ನೀರು ಬೆಂಕಿ ಇದನ್ನೇನು ತಾನು ಇದರ ಋಣ ಪರಿಹಾರಕ್ಕೋಸ್ಕರ ಯೋಗ್ಯ ವ್ಯಕ್ತಿಗೆ ತಾನು ಮತದಾನ ಮಾಡಲೇಬೇಕು. ಇಲ್ಲ ಅಂದರೆ ಅವ ಋಣಿ ಆಗುತ್ತಾನೆ. ಋಣಿಗಳಿಗಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ಆದ್ದರಿಂದ ಜನಗಳು ಹೊಲಿಮಾರು ಮಠದ ವಿದ್ಯಾಧೀಶ ತೀರ್ಥರು ಮತದಾನ ಮಾಡಿದ್ದಾರೆ. ಮತದಾನ ಹಕ್ಕು ಕರ್ತವ್ಯ, ತಪ್ಪದೆ ಮತ ಚಲಾಯಿಸಿ. ಮತದಾನ ದೇಶದ ಭಕ್ತಿಯ ಸಂಕೇತ ಅಂದಿದ್ದಾರೆ. ಮತದಾನದ ಬಗ್ಗೆ ಉದಾಸೀನ ಮಾಡಬೇಡಿ. ರಜೆ ಕೊಟ್ಟಿರೋದು ಎಂಜಾಯ್ ಮಾಡೋದಕ್ಕಲ್ಲ, ಇದು ಪುಣ್ಯದ ಕೆಲಸ. ದೇಶದ ಭಕ್ತಿಯಲ್ಲಿ ಈ ಅಂಶನೂ ಸೇರ್ಕೊಂಡಿದೆ. ಮತದಾನದ ಬಗ್ಗೆ ಉದಾಸೀನ ಮಾಡಬೇಡಿ ಎಂದಿದ್ದಾರೆ. ಮತದಾನ ನಮ್ಮ ಹಕ್ಕು, ಅದು ಮಾಡಬೇಕಾದ ಕರ್ತವ್ಯದಲ್ಲಿ ಒಂದು. ಮಾಡದಿದ್ದರೆ ಅದು ತಪ್ಪಾಗಿ ಬಿಡ್ತದೆ. ಹಾಗಾಗಿ ದೇಶದ ಭಕ್ತಿಯ ಸಂಕೇತವಾದ ಈ ಮತದಾನ ನಾವು ಮಾಡಲೇಬೇಕಾದ್ದು. ಪ್ರತಿಯೊಬ್ಬರೂ ಮಾಡಿ. ಆದರೆ ಇದರಿಂದ ಯಾರೂ ತಪ್ಪಿಸಿಕೊಡಬೇಡಿ. ಯಾರಿಗೆ ಅಧಿಕಾರ ಬಂದಿದೆ ಅವರೆಲ್ಲ ಇದರಲ್ಲಿ ಭಾಗವಹಿಸಿ ನಮಗೆ ಸಿಕ್ಕಿದ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಡಬೇಕು ಅಂತ ಎಲ್ರಿಗೂ ನಮ್ಮ ಒಂದು ಕಿವಿ ಮಾತು. ಓಟಿನ ಬಗ್ಗೆ ಉದಾಸೀನ ಖಂಡಿತ ಆಗಬಾರ್ದು. ರಜೆಯನ್ನು ಎಂಜಾಯ್ ಮಾಡಲಿಕ್ಕೋಸ್ಕರವಾಗಿ ಖಂಡಿತ ಅದನ್ನು ಉಪಯೋಗ ಮಾಡಬೇಡಿ. ಖಂಡಿತವಾಗಿ ನೀವು ಭಾಗವಹಿಸಿ. ಯಾರು ಭಾಗವಹಿಸುವುದಿಲ್ಲ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರನ್ನೂ ಇದರಲ್ಲಿ ಭಾಗವಹಿಸುವ ಹಾಗೆ ಮಾಡಿದರೆ ಇದು ತುಂಬ ಪುಣ್ಯ. ಇದು ಆದ್ದರಿಂದ ದೇಶದ ಭಕ್ತಿಯಲ್ಲಿ ಇದೂ ಒಂದು ಅಂಶ ಸೇರಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.